ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಪೇಟ ಸಿನಿಮಾ ಇಂದು ದೇಶಾದ್ಯಂತ ಬಿಡುಗಡೆಯಾಗಿದೆ. ಸಂಕ್ರಾಂತಿ ಹಬ್ಬದ ಹೊಸ್ತಿಲಲ್ಲಿ ಬಿಡುಗಡೆಯಾಗಿರುವ ಪೇಟ ಚಿತ್ರ ತಲೈವ ಅಭಿಮಾನಿಗಳಲ್ಲಿ ಭರ್ಜರಿ ರಸದೌಟನ ನೀಡಿದೆ. ಕಾರ್ತಿಕ್ ಸುಬ್ಬರಾಜು ನಿರ್ದೇಶನ ಇರುವ ರಜನಿಕಾಂತ್, ಸಿಮ್ರಾನ್, ವಿಜಯ್ ಸೇತುಪತಿ, ತ್ರಿಷಾ, ನವಾಜುದ್ದೀನ್ ಸಿದ್ದಿಕಿ ಮುಖ್ಯ ಭೂಮಿಕೆಯಲ್ಲಿರುವ ಪೇಟ ಚಿತ್ರದ ಫಸ್ಟ್ ಡೇ ಫಸ್ಟ್ ಶೋ ಆಗಾಗಲೇ ಮುಗಿದಿದ್ದು, ಟ್ವಿಟರ್ನಲ್ಲಿ ತಮ್ಮ ಅಭಿಪ್ರಾಯ ವಿಮರ್ಶೆಗಳನ್ನು ಸಿನಿ ಪ್ರಿಯರು ಹಂಚಿಕೊಂಡಿದ್ದಾರೆ. ಲಿಂಗ, ಕಬಾಲಿ, ಕಾಲ 2.0 ಸೇರಿದಂತೆ ಇತ್ತೀಚೆಗೆ ಬಿಡುಗಡೆಯಾದ ರಜನಿ ಅಭಿನಯದ ಚಿತ್ರಗಳಲ್ಲಿ ಹೋಲಿಸಿದ್ರೆ ಪೇಟಾಗೆ ಪಾಸಿಟಿವ್ ಓಪನಿಂಗ್ ಸಿಕ್ಕಿದೆ. ಮಾಸ್ ಅಭಿಮಾನಿಗಳಿಗೆ ಪೇಟ ಹೇಳಿ ಮಾಡಿಸಿದ ಚಿತ್ರವಾಗಿದೆ. ಪೇಟ ಚಿತ್ರವನ್ನು ಕಣ್ತುಂಬಿಕೊಂಡವರು ಶಿಳ್ಳೆ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಪೇಟ ನೋಡಿದವರಿಗೆ ಮೊದಲಿನ ರಜನಿಕಾಂತ್ ಒಮ್ಮೆ ಕಣ್ಮುಂದೆ ಹಾದು ಹೋಗ್ತಾರೆ. ಮಾತನಾಡುವ ಶೈಲಿ, ಡ್ಯಾನ್ಸ್, ಫೈಟಿಂಗ್ ಹೀಗೆ ಪ್ರತಿ ವಿಚಾರದಲ್ಲೂ ಈ ಮೊದಲಿನ ರಜನಿ ನೆನಪಾಗ್ತಾರೆ. ಈ ಪ್ರಯತ್ನದಲ್ಲಿ ನಿರ್ದೇಶಕ ಕಾರ್ತಿಕ್ ಸುಬ್ಬರಾಜ್ ಯಶಸ್ವಿಯಾಗಿದ್ದಾರೆ. ರಜನಿಕಾಂತ್ ಸಿಗರೆಟ್ ಬಾಯಲ್ಲಿಟ್ಟುಕೊಳ್ಳುವ ಶೈಲಿ, ಮಾತನಾಡುವ ಗತ್ತು, ಫೈಟಿಂಗ್ನಲ್ಲಿ ಎದುರಾಳಿಗಳನ್ನು ಎದುರಿಸುವ ರೀತಿ ಎಲ್ಲವೂ ರಜನಿಯ ಅಭಿಮಾನಿಗಳಿಗೆ ಇಷ್ಟವಾಗದೇ ಇರದು. ಪೇಟಾದಲ್ಲಿ ಸಾಕಷ್ಟು ತಿರುವುಗಳಿವೆ. ಸಿನಿಮಾದ ಪ್ರತಿ ಹಂತದಲ್ಲೂ ಒಂದೊಂದು ತಿರುವುಗಳು ಎದುರಾಗುತ್ತೆ. ಆದರೆ ಕೆಲವು ಕಡೆಗಳಲ್ಲಿ ಈ ಟ್ವಿಸ್ಟ್ಗಳು ಅತಿರೇಕ ಎನಿಸಿಬಿಡುತ್ತೆ. ಇನ್ನು ಸಿನಿಮಾದ ಅವಧಿ ಬರೋಬ್ಬರಿ 172 ನಿಮಿಷ. ಅನಿರುದ್ಧ್ ರವಿಚಂದ್ರನ್ ಸಂಗೀತ ಸಂಯೋಜನೆ ಹಾಗೂ ತಿರು ಛಾಯಾಗ್ರಹಣ ಅಂಕ ಗಳಿಸಿಕೊಳ್ಳುತ್ತಾ ಇದೆ. ಸಿನಿಮಾದ ಹಾಡುಗಳು ಕಿವಿಯಲ್ಲಿ ಮತ್ತೆ ಗುನುಗುಳುತ್ತಾ ಇವೆ. ಡಾರ್ಜಿಲಿಂಗ್ನಲ್ಲಿ ಕೆಲ ದೃಶ್ಯಗಳು ಕಣ್ಣಿಗೆ ತಂಪು ನೀಡುತ್ತೆ. ನಾನು ರಜನಿ ಅಭಿಮಾನಿ, ಅವರನ್ನು ಗಮನದಲ್ಲಿಟ್ಕೊಂಡೇ ಈ ಚಿತ್ರ ಕತೆ ಬರೆದಿದ್ದೇನೆ ಎಂದು ನಿರ್ದೇಶಕರು ಮೊದಲು ಹೇಳಿದ್ರು. ಸಿನಿಮಾ ನೋಡಿದ ಮೇಲೆ ಈ ವಿಚಾರ ಹೌದು ಎನಿಸುತ್ತೆ. ಇನ್ನು ಈ ಚಿತ್ರದಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಪ್ರಾಮುಖ್ಯತೆ ವಹಿಸಿಕೊಂಡಿದೆ. ಇನ್ನು ಈ ಚಿತ್ರ ವೀಕೆಂಡ್ ನಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಹೇಳಿ ಮಾಡಿಸಿದ ಹಾಗಿದೆ. ಇನ್ನು ಈ ಚಿತ್ರಕ್ಕೆ ನಾವು ಕೊಡ್ತಿರುವ ರೇಟಿಂಗ್ 3.8 ಔಟ್ ಆಫ್ 5. ಇನ್ನಷ್ಟು ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ ಯೋಯೋ ಟಿವಿ ಕನ್ನಡ. ದಿಸ್ ಇಸ್ ಅರ್ಷಿತಾ ಸೈನಿಂಗ್ ಆಫ್. ಬಾಯ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.